ಡ್ರಗ್ ಮಾಫಿಯಾ ಅಂದ್ರೆ ಗೊತ್ತಿಲ್ಲದಿರುವಂಥ ವರದ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಡ್ರಗ್ ಮಾಫಿಯಾಗೆ ಎಂಟ್ರಿ ಕೊಡ್ತಾನೆ. ನಂತರ ಡ್ರಗ್ ಮಾಫಿಯಾದ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಸಣ್ಣ ಪುಟ್ಟ ಡೀಲ್ ಮಾಡ್ತಾ ಕೊನೆಗೆ ಡ್ರಗ್ ಮಾಫಿಯಾಗೆ ಡಾನ್ ಆಗ್ತಾನೆ. ಅವನ ಈ ಬೆಳವಣಿಗೆ ಅವನನ್ನು ಇನ್ನಷ್ಟು ಬಲಿಷ್ಠ ಮಾಡುತ್ತದೆ. ಅವನ ಬೆಳವಣಿಗೆಯನ್ನು ಕಂಡ ಚಿಕ್ಕ ಪುಟ್ಟ ಡ್ರಗ್ ಡೀಲರ್ಸ್ ಅವನನ್ನು ಕೊಲ್ಲಲು ಯತ್ನಿಸಿದರು. ಆದರೆ ಅವನ ಬೆಳವಣಿಗೆ ಅವರನ್ನು ಬಲಹೀನರನ್ನಾಗಿ ಮಾಡಿತು. ದಿನ ಕಳೆದಂತೆ ಪರಿಸ್ಥಿತಿ ಇವನು ಅಗಸ್ತ್ಯ. ಡ್ರಗ್ ಮಾಫಿಯಾದಲ್ಲಿ ದೊಡ್ಡ ಡಾನ್ ಆಗಬೇಕನ್ನೋದೇ ಇವನ ಆಸೆ. ಆಗಿನ ಡ್ರಗ್ ಮಾಫಿಯಾದ ಡಾನ್ ವರ್ಗ ಅವನ ಜೊತೆ ಸೇರಿಕೊಂಡು ಅವನು ಹಿಡಿದ ಕೆಲಸನೆಲ್ಲ ಮಾಡ್ತಿದ್ದ. ಇವನು ಶಂಕರ್. ಇವನ ಆಸೆ ಕೂಡ ಅದೇ. ಅಗಸ್ತ್ಯನ ಅಡ್ಡದಾರಿ ಬೇಗ ಡಾನ್ ಆಗ್ಬಿಡ್ತಾನೆ ಅಂತ ಅವನು ಮಾಡೋ ಕೆಲಸಕ್ಕೆಲ್ಲ ಅಡ್ಡಿ ಆಗ್ತಿರ್ತಾನೆ. ಇವರಿಬ್ಬರು ಒಂದೇ ಸಾರಿ ಮಾಫಿಯಾಗೆ ಎಂಟ್ರಿ ಕೊಟ್ಟರು. ಇವರಿಬ್ಬರದು ಒಂದೇ ಊರು, ಒಂದೇ ಸ್ಕೂಲು, ಒಂದೇ ಏಜು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಬ್ಬರು ಪ್ರಾಣ ಸ್ನೇಹಿತ. ನೀವು ಬರ್ತೀಯ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಇಬ್ಬರು ಪ್ರಾಣ ಸ್ನೇಹಿತರು ಮಾಫಿಯಾ ಅನ್ನೋ ಜಾಲಕ್ಕೆ ಸಿಲುಕಿ ಬದ್ಧ ವೈರಿಗಳಾಗ್ತಾರೆ. ಎಷ್ಟೇ ಹೊಡೆದವ್ರು ಹಿಡ್ಕೊಂಡವ್ರು ಇನ್ನು ಡ್ರಾಕ್ಕೆ ನಾ ಬಿಡೋದು. ನೀನು ಬಿಡಲ್ಲ ಅಂತ ಗೊತ್ತು, ನಾನು ಅಂದಾರ ಕಾರಣನೂ ನೀನಂತ ಗೊತ್ತು. ನಿನಗೋಸ್ಕರ ಜೀವನೇ ಕೊಟ್ಬಿಡ್ತಿದ್ದೆ, ಆದರೆ ನೀನು ಈ ಥರ ಮಾಡ್ತೀಯ ಅಂತ. ನಾನು ACPಗೆ ಸಿಗಾಕೊಳ್ಳಿಕ್ಕೆ ಕಾರಣ ನೀನೇ ಎಂದು ಮರಿಬೇಡ. ಮಾಲಿದೆ ಹೇಳು. ಗೊತ್ತಿಲ್ಲ. ಎಲ್ಲಿದೆ ಹೇಳು. ಗೊತ್ತಿಲ್ಲ. ಎಲ್ಲಿದೆ ಹೇಳು. ಗೊತ್ತಿಲ್ಲ. ಬಾ ಬಾ. ಮಾತ್ರ ಸುಮ್ಮನೆ ಬಿಡಲ್ಲ. ಇಲ್ಲಸ್ರಲ್ಲಿ ನೀ ಅವನ ಕಡೆ ಇದೆಯಾ? ನೀನು ಅವನ ಕಡೆನಾ? ನಾ ಯಾರ ಕಡೆನಿಲ್ಲ. ನೀವು ಹೊಡೆದಾಡೋದು ನಿಲ್ಸಕ್ಕೆ ಬಂದಿದ್ದೀನಿ. ಅವ ತಪ್ಪು ಮಾಡಿದೆ ಅಂತ ನೀವು ಹೊಡೆದಾಡ್ತಿದ್ದೆ, ನೀ ತಪ್ಪು ಮಾಡಿದ್ದೀನಿ, ಅವ ಹೊಡೆದಾಡ್ತಿದ್ದಾನೆ. ನಿಮ್ಮಿಬ್ಬರನ್ನು ಹೊಡೆದಾಡಕ್ಕೆ ಬಿಟ್ಟು ಅಲ್ಲಿ ಕುತ್ಕೊಂಡು ನೋಡ್ತಿದ್ದಾನೆ ಅವನು. ಯಾರು? ಅವನೇ ವರದ. ಶಂಕರ್. ಅಗಸ್ತ್ಯ. ವರದ.